ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಟಕ ರಾಶಿಯವರಿಗೆ ಆಗಸ್ಟ್ 21ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಕಟಕ ರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಇದನ್ನೆಲ್ಲ ಕಂಪ್ಲೀಟಾಗಿ ಕಟಕ ರಾಶಿಯವರು ತಿಳ್ಕೋಬೇಕು ಅಂದರೆ ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಬನ್ನಿ. ಹೌದು, ಕಟಕ ರಾಶಿಯವರೇ, ಭಾವನಾತ್ಮಕ ಭದ್ರತೆ ಮತ್ತು ಕೌಟುಂಬಿಕ ಶಾಂತಿಗಾಗಿರುವಂತಹ ನಿಮ್ಮ ಮೂಲಭೂತ ಅವಶ್ಯಕತೆಯು ಈ ಆಗಸ್ಟ್ನಲ್ಲಿ ತೀವ್ರವಾದಂತಹ ಪರೀಕ್ಷೆಯನ್ನು ಎದುರಿಸಲಿದೆ. ಏಕೆಂದರೆ ಪ್ರಬಲ ಗ್ರಹಗಳ ಚಲನೆಯು ಅತ್ಯಂತ ಸವಾಲಿನ ತಿಂಗಳುಗಳನ್ನು ಸೃಷ್ಟಿಸುತ್ತಿದೆ. ಮಂಗಳನು ಬಹುತೇಕ ತಕ್ಷಣವೇ ನಿಮ್ಮ ಏಕಾಂತ ಮತ್ತು ಖರ್ಚುಗಳ 12ನೇ ಮನೆಗೆ ಸ್ಥಳಾಂತರಗೊಳ್ಳುವುದರಿಂದ ನಿಮ್ಮ ವೃತ್ತಿ ಜೀವನದ ಶಕ್ತಿ ಮತ್ತು ವೈಯಕ್ತಿಕ ಚೈತನ್ಯದಲ್ಲಿ ಸುಸ್ತಾಗುವಂತೆ ಇಳಿಕೆಯನ್ನು ನೀವು ಅನುಭವಿಸುತ್ತೀರಿ. ಈ ತೀವ್ರವಾದಂತಹ ದೈಹಿಕ ಮತ್ತು ಆರ್ಥಿಕ ಒತ್ತಡಕ್ಕೆ ಸೂರ್ಯನು ನಿಮ್ಮ ಮೊದಲನೆಯ ಮನೆಯನ್ನು ದಾಟುವುದು ಕಾರಣವಾಗಿದ್ದು, ಇದು ನಿಮ್ಮ ಎಚ್ಚರಿಕೆಯಿಂದ ನಿರ್ಮಿಸಿಕೊಂಡಂತಹ ನೆಮ್ಮದಿಗೆ ಬೆದರಿಕೆ ಆಗುವಂತಹ ತೀವ್ರ ಅಹಂಕಾರದ ಸಂಘರ್ಷಗಳನ್ನು ಹುಟ್ಟುಹಾಕುತ್ತದೆ. ಪ್ರತಿಯೊಂದು ಬಾಹ್ಯ ಯುದ್ಧದೊಂದಿಗೂ ಹೋರಾಡೋದಕ್ಕಿಂತ ನಿಮ್ಮ ಆಂತರಿಕ ನೆಮ್ಮದಿಯನ್ನು ನೀವು ಉಗ್ರವಾಗಿ ರಕ್ಷಿಸಿಕೊಳ್ಳಬೇಕು. ನಿಮ್ಮ 9ನೇ ಮನೆಯಲ್ಲಿ ಮುಂದುವರೆದಿರುವಂತಹ ವಕ್ರಿ ಶನಿಯು ನಿರೀಕ್ಷಿತ ಅದೃಷ್ಟವನ್ನು ವಿಳಂಬಗೊಳಿಸಿದರೆ, ನಿಮ್ಮ 3ನೇ ಮನೆಯಲ್ಲಿರುವಂತಹ ನೀಚ ಶುಕ್ರನು ಅತ್ಯವಶ್ಯಕವಾದಂತಹ ಆಸರೆಯನ್ನು ನೀಡುತ್ತಾನೆ. ಸಹೋದರರಿಂದ ಸೌಮ್ಯ ಬೆಂಬಲವನ್ನು ಮತ್ತು ಸಣ್ಣ ಚೈತನ್ಯದಾಯಕ ಪ್ರಯಾಣಗಳನ್ನು ಒದಗಿಸುತ್ತಾನೆ. ಈ ಅತ್ಯಂತ ಪ್ರಕ್ಷುಬ್ಧ ಜ್ಯೋತಿಷ್ಯ ವಾತಾವರಣದಲ್ಲಿ ನಿಮ್ಮನ್ನು ನೀವು ಗಟ್ಟಿಗೊಳಿಸಿಕೊಳ್ಳಲು, ನಿಮ್ಮ ಸಂಪನ್ಮೂಲಗಳನ್ನು ರಕ್ಷಿಸಿಕೊಳ್ಳಲು ಮತ್ತು ಮನೆಯನ್ನು ಶಾಂತಿಯುತ ಆಶ್ರಯವನ್ನು ಕಂಡುಕೊಳ್ಳಲು ಸಂಪೂರ್ಣವಾಗಿ ಗಮನ ಹರಿಸಬೇಕಾಗುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕಟಕ ರಾಶಿಯವರು ಸ್ನೇಹಿತರೆ, ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ರಾಹು ಮತ್ತು ಕೇತುವಿನ ಪ್ರಭಾವ ಹೇಗಿರಲಿದೆ, ಯಾವ ಮನೆಯಲ್ಲಿ ಸಂಚಾರವನ್ನು ಮಾಡಲಿದೆ, ಯಾವ ದಿನಾಂಕದಿಂದ ನಾವು ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ, ರಾಹು 8ನೇ ಮನೆಯಲ್ಲಿ ವಕ್ರಿ ಇಡೀ ತಿಂಗಳು ಸ್ನೇಹಿತರೆ. ಇದೇ ಮನೆಯಲ್ಲಿ 8ನೇ ಮನೆಯಲ್ಲಿ ವಕ್ರಿ ಸ್ಥಾನ ಅಂತಲೇ ಹೇಳ್ಬೋದು. ಇದು ಹಠಾತ್ ಘಟನೆಗಳು, ಪಿತ್ರಾರ್ಜಿತ ಸಂಪತ್ತು ಮತ್ತು ಸಾಂಪ್ರದಾಯಿಕವಲ್ಲದ ಸಮಸ್ಯೆ ಪರಿಹಾರ ವಿಧಾನಗಳನ್ನು ಬೇಡುವಂತಹ ಗುಪ್ತ ಅಡಚಣೆಗಳ ಬಗ್ಗೆ ಆಳವಾದಂತಹ ಆತಂಕಗಳನ್ನು ಮುಂದುವರಿಸುತ್ತದೆ. ಇನ್ನು ಕೇತು 2ನೇ ಮನೆಯಲ್ಲಿ ವಕ್ರಿ ಸ್ನೇಹಿತರೆ, ಇಡೀ ತಿಂಗಳ ಪೂರ್ತಿ ನಿಮ್ಮ ಕೌಟುಂಬಿಕ ಸಂಬಂಧಗಳು ಮತ್ತು ಕೂಡಿಟ್ಟಂತಹ ಹಣಕಾಸಿನ ಸಂಪತ್ತಿನ ಬಗ್ಗೆ ಗುಪ್ತ ಅಭದ್ರತೆಗಳನ್ನು ಮತ್ತು ಆಧ್ಯಾತ್ಮಿಕ ನಿರ್ಬದ್ಧತೆಯ ಗಾಢವಾದ ಭಾವನೆಯನ್ನು ಮುಂದುವರಿಸುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಹಾಗಿದ್ರೆ ಈ ದಿನದಿಂದ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಕಟಕ ರಾಶಿಯ ವ್ಯಕ್ತಿಗಳಿಗೆ ಅನ್ನೋದಾದರೆ, ಮಂಗಳನು ನಿಮ್ಮ ನಷ್ಟದ 12ನೇ ಮನೆಗೆ ಧುಮುಕುವುದರಿಂದ ಉದ್ಯಮಿಗಳು ಈ ತಿಂಗಳು ಅತ್ಯಂತ ಪ್ರಕ್ಷುಬ್ಧ ವಾತಾವರಣವನ್ನು ಎದುರಿಸಬೇಕಾಗುತ್ತದೆ. ಹಠಾತ್ ಕಾರ್ಯಾಚರಣೆಯ ಖರ್ಚುಗಳು, ಉತ್ಪನ್ನ ಬಿಡುಗಡೆಗಳಲ್ಲಿ ಏಕಾಂತದ ವಿಳಂಬಗಳು ಅಥವಾ ನಿಮ್ಮ ಲಾಭವನ್ನು ಹತ್ತುಕೊಳ್ಳುವಂತಹ ಗುಪ್ತ ಸ್ಪರ್ಧೆಗೆ ನೀವು ಸಿದ್ಧರಾಗಿರಬೇಕು. ಈ ಸಮಯದಲ್ಲಿ ವಿದೇಶಿ ಮಾರುಕಟ್ಟೆಗಳಿಗೆ ವಿಸ್ತರಿಸುವುದನ್ನು ಆದಷ್ಟು ತಪ್ಪಿಸಿ, ಏಕೆಂದರೆ ವೆಚ್ಚಗಳು ಪ್ರಯೋಜನಗಳಿಗಿಂತ ಬಹಳ ಹೆಚ್ಚಾಗಿರುತ್ತವೆ. ಇದಲ್ಲದೆ ನಿಮ್ಮ 1ನೇ ಮನೆಯಲ್ಲಿ ಮುಂದುವರಿದಿರುವಂತಹ ಉಚ್ಚ ಗುರುವು
ನಿಮ್ಮ ದೈಹಿಕ ಉಪಸ್ಥಿತಿಯನ್ನು ವಿಸ್ತರಿಸುತ್ತದೆ, ಆದರೆ ಸಂಭಾವ್ಯ ಸಾಲಗಳು ಮತ್ತು ಅಡಚಣೆಗಳನ್ನು ದೊಡ್ಡದಾಗಿ ತೋರಿಸುತ್ತದೆ. ನಿಮ್ಮ ವಾಣಿಜ್ಯ ಸಂಪನ್ಮೂಲಗಳನ್ನು ಉಗ್ರವಾಗಿ ರಕ್ಷಿಸಿ ಮತ್ತು ಆಕ್ರಮಣಕಾರಿ ಅಪಾಯಕಾರಿ ವಿಸ್ತರಣಾ ತಂತ್ರಗಳಿಗಿಂತ ನಿಮ್ಮ ಉದ್ಯಮದ ಉಳಿವಿಗೆ ಆದ್ಯತೆ ನೀಡಬೇಕಾಗುತ್ತದೆ. ಕಟಕ ರಾಶಿಯ ವ್ಯಕ್ತಿಗಳು, ಇನ್ನು ಬುಧನು ನಿಮ್ಮ 12ನೇ ಮನೆಯಿಂದ 2ನೇ ಮನೆಯವರೆಗೆ ಚಲಿಸುವಾಗ ವೇಗವಾಗಿ ಬದಲಾಗುವಂತಹ ವ್ಯಾಪಾರ ಮಾತುಕತೆಗಳು ನಿಮ್ಮ ಮಾನಸಿಕ ಸಹನೆಯನ್ನು ಗಂಭೀರವಾಗಿ ಪರೀಕ್ಷಿಸುತ್ತದೆ. ವಿಶೇಷವಾಗಿ ಆಗಸ್ಟ್ ಮಧ್ಯಭಾಗದಲ್ಲಿ ಸುಮಾರಿಗೆ ಒಪ್ಪಂದಗಳು ವಿಳಂಬವಾಗುವುದನ್ನು, ತಪ್ಪಾಗಿ ಅರ್ಥೈಸಿಕೊಳ್ಳುವುದನ್ನು ಅಥವಾ ಗುಪ್ತ ಷರತ್ತುಗಳಿಂದ ಭಾರವಾಗುವುದನ್ನು ನಿರೀಕ್ಷಿಸಿ. ನಿಮ್ಮ ನಿವ್ವಳ ಲಾಭವನ್ನು ರಕ್ಷಿಸಲು ನೀವು ಪ್ರತಿ ಹಣಕಾಸಿನ ಒಪ್ಪಂದವನ್ನು ಪರಿಶೀಲಿಸಬೇಕು. ಈ ಸವಾಲಿನ ವಾತಾವರಣವನ್ನು ಆದಷ್ಟು ನ್ಯಾವಿಗೇಟ್ ಮಾಡಲು ಒಪ್ಪಂದಗಳು ನಿಂತು ಹೋದಾಗ ಸ್ನೇಹಿತರೆ ಸಾಕಷ್ಟು ರಭಸಭರಿತವಾಗಿ ಭಾವನಾತ್ಮಕ ನಿರ್ಧಾರಗಳನ್ನು ಮಾಡುವುದನ್ನು ತಪ್ಪಿಸಬೇಕಾಗುತ್ತದೆ. ಕಟಕ ರಾಶಿಯ ವ್ಯಕ್ತಿಗಳು, ಸ್ನೇಹಿತರೆ, ನಿಮ್ಮ ಅತ್ಯಂತ ವಿಶ್ವಾಸಾರ್ಹ ದೀರ್ಘಕಾಲೀನ ಗ್ರಾಹಕರಿಗೆ ಸೇವೆ ಸಲ್ಲಿಸುವುದರ ಮೇಲೆ ಮತ್ತು ಅನಗತ್ಯ ಓವರ್ ಹೆಡ್ ವೆಚ್ಚಗಳನ್ನು ಕಡಿತಗೊಳಿಸುವುದರ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಿ. ನಿಮ್ಮ ಅಡಿಪಾಯವನ್ನು ಬಲವಾಗಿ ಭದ್ರಪಡಿಸುವುದರಿಂದ ನಿಮ್ಮ ವ್ಯವಹಾರವು ವಾಣಿಜ್ಯ ಅನಿಶ್ಚಿತತೆಯ ಈ ತೀವ್ರ ಬಿರುಗಾಳಿಯನ್ನು ಎದುರಿಸಬಹುದು. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಕಟಕ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಆಗಸ್ಟ್ 22ರ ವೇಳೆಗೆ ನಿಮ್ಮ ಖರ್ಚುಗಳು 12ನೇ ಮನೆಯ ಅಧಿಪತಿಯಾದ ಬುಧನು ನಿಮ್ಮ 12ನೇ ಮನೆಯಿಂದ 2ನೇ ಮನೆಗೆ ಅತ್ಯಂತ ಅಸ್ಥಿರಗೊಳಿಸುವ ಬದಲಾವಣೆಗಳನ್ನು ಮಾಡುವುದರಿಂದ ನಿಮ್ಮ ಸಂಪತ್ತಿಗೆ ಆಕ್ರಮಣಕಾರಿ ರಕ್ಷಣೆಯ ಅಗತ್ಯವಿರುತ್ತದೆ. ವಿದೇಶಿ ವಿಷಯಗಳು, ಕಾನೂನು ಸಮಸ್ಯೆಗಳು ಅಥವಾ ಹಠಾತ್ ಆರೋಗ್ಯ ವೆಚ್ಚಗಳಿಗೆ ಸಂಬಂಧಿಸಿದ ಗೊಂದಲಮಯ ಬಿಲ್ಗಳು, ಹಠಾತ್ ದಾಳಿಯನ್ನು ನೀವು ಎದುರಿಸಬೇಕಾಗಬಹುದು. ಆದಾಗ್ಯೂ ನಿಮ್ಮ 3ನೇ ಮನೆಯಲ್ಲಿರುವ ನೀಚ ಶುಕ್ರನು ಸಣ್ಣ ಸಾಹಸಗಳ ಮೂಲಕ ಅಥವಾ ಸಹೋದರರ ಸಹಾಯದಿಂದ ಸಣ್ಣ ಆದರೆ ಪ್ರಮುಖ ಬೆಂಬಲದ ಪ್ರವಾಹವನ್ನು ನೀಡುತ್ತಾನೆ. ನಿಮ್ಮ ಕೌಟುಂಬಿಕ ಬಜೆಟನ್ನು ನೀವು ತಕ್ಷಣವೇ ಲಾಕ್ ಮಾಡಬೇಕು. ಎಲ್ಲ ಐಷಾರಾಮಿ ಖರೀದಿಗಳನ್ನು ನಿಲ್ಲಿಸಬೇಕಾಗುತ್ತದೆ ಮತ್ತು ನೀವು ಪ್ರೀತಿಸುವ ಹಣಕಾಸಿನ ಭದ್ರತೆಯನ್ನು ರಕ್ಷಿಸುವುದರ ಮೇಲೆ ಮಾತ್ರ ಗಮನ ಹರಿಸಬೇಕು. ನಿಮ್ಮ ಅದೃಷ್ಟದ 9ನೇ ಮನೆಯಲ್ಲಿ ವಕ್ರ ಶನಿಯ ನಿರಂತರ ಉಪಸ್ಥಿತಿಯಿಂದಾಗಿ ದೀರ್ಘಕಾಲೀನ ಹೂಡಿಕೆಗಳು ಸ್ತಬ್ಧವಾಗಿರುತ್ತವೆ. ಈ ಮುಂದುವರಿದ ಸಂಚಾರವು ಹಠಾತ್ ಲಾಭಗಳನ್ನು ಮುಂದಾಗಿ ನಿರ್ಬಂಧಿಸುತ್ತದೆ ಅಂತಲೇ ಹೇಳ್ಬೋದು ಮತ್ತು ನಿಮ್ಮ ಪಿತ್ರಾರ್ಜಿತ ಸಂಪತ್ತಿನ ಬಗ್ಗೆ ಅಪಾರ ಶಿಸ್ತನ್ನು ಬಯಸುತ್ತದೆ. ಪ್ರಸ್ತುತ ಗ್ರಹಗಳ ವಾತಾವರಣವು ಲಾಭಕ್ಕಿಂತ ವಿನಾಶಕಾರಿ ನಷ್ಟಗಳನ್ನು ಹೆಚ್ಚು ಸ್ನೇಹಿತರೆ ಪ್ರಚೋದಿಸಬಹುದು. ಅಪಾಯಕಾರಿ ಊಹಾಪೋಹಗಳ ಮೂಲಕ ಹಣಕಾಸಿನ ಬೆಳವಣಿಗೆಯನ್ನು ಬಲವಂತವಾಗಿ ಸಾಧಿಸಲು ಪ್ರಯತ್ನಿಸಬೇಡಿ. ಬದಲಾಗಿ ಸಂಪ್ರದಾಯವಾದಿ ಹಣಕಾಸು ಸಲಹೆಗಾರರೊಂದಿಗೆ ಸಮಾಲೋಚಿಸಿ ಅಸ್ತಿತ್ವದಲ್ಲಿರುವಂತಹ ಸಾಲಗಳನ್ನು ತೀರಿಸಲು ಆದ್ಯತೆ ನೀಡಿ ಮತ್ತು ನಿಮ್ಮ ಸಹಜ ಎಚ್ಚರಿಕೆಯನ್ನು ಅವಲಂಬಿಸಿ. ಯಾವುದೇ ಕಟ್ಟುನಿಟ್ಟಾದ ರಕ್ಷಣಾತ್ಮಕ ಹಣಕಾಸಿನ ನಿಲುವನ್ನು ಕಾಯ್ದುಕೊಳ್ಳುವುದು ಈ ತೀವ್ರ ಸವಾಲಿನ ಆರ್ಥಿಕ ಅವಧಿಯನ್ನು ಬದುಕುಳಿಯಲು ನಿಮಗೆ ಏಕೈಕ ವಿಶ್ವಾಸಾರ್ಹ ವಿಧಾನವಾಗಿದೆ ಅಂತಲೇ ಹೇಳ್ಬೋದು. ಕಟಕ ರಾಶಿಯವರಿಗೆ ಯಾವುದೇ ದುಬಾರಿ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ, ಅನಗತ್ಯ ಖರ್ಚುಗಳನ್ನು ಮಾಡುವುದಕ್ಕೆ ಈ ತಿಂಗಳು ಬೆಟರ್ ಇಲ್ಲ ಅನ್ನೋದನ್ನ ಕಟಕ ರಾಶಿಯವರು ಗಮನಕ್ಕೆ ತೆಗೆದುಕೊಳ್ಬೇಕಾಗುತ್ತದೆ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಈ ತಿಂಗಳು ನಿಮ್ಮ ದೈಹಿಕ ಚೈತನ್ಯವು ಗಂಭೀರವಾಗಿ ರಾಜಿ ಮಾಡಿಕೊಳ್ಳಲ್ಪಟ್ಟಿದೆ. ತಕ್ಷಣದ ಮತ್ತು ನಿರಂತರ ಗಮನದ ಅಗತ್ಯವಿದೆ. ಆಗಸ್ಟ್ ದ್ವಿತೀಯಾರ್ಧದಿಂದ ನಿಮ್ಮ 1ನೇ ಮನೆಯ ಮೂಲಕ ಸೂರ್ಯನ ಉರಿಯುತ್ತಿರುವಂತಹ ಸಂಚಾರವು ನಿಮ್ಮ ದೇಹವನ್ನು ಬಿಸಿ ಮಾಡುತ್ತದೆ. ತೀವ್ರವಾದ ತಲೆನೋವು, ಕಣ್ಣಿನ ಆಯಾಸ ಮತ್ತು ರಕ್ತದೊತ್ತಡದಲ್ಲಿ ಅಪಾಯಕಾರಿ ಏರಿಕೆಗಳನ್ನು ತರುತ್ತದೆ. ಅದೇ ಸಮಯದಲ್ಲಿ ನಿಮ್ಮ 12ನೇ ಮನೆಯಲ್ಲಿರುವಂತಹ ಮಂಗಳನು ನಿಮ್ಮ ನಿದ್ರೆಯ ಮಾದರಿಯನ್ನು ತೀವ್ರವಾಗಿ ಅಸ್ತವ್ಯಸ್ತಗೊಳಿಸುತ್ತಾನೆ, ನಿಮ್ಮನ್ನು ನಿರಂತರವಾಗಿ ಸುಸ್ತಾಗುವಂತೆ ಮತ್ತು ಗುಪ್ತ ಸೋಂಕುಗಳಿಗೆ ಗುರಿಯಾಗುವಂತೆ ಮಾಡುತ್ತಾನೆ.
ಈ ಅಪಾರ ಜ್ಯೋತಿಷ್ಯ ಒತ್ತಡದ ಅಡಿಯಲ್ಲಿ ನಿಮ್ಮ ದುರ್ಬಲ ರೋಗ ನಿರೋಧಕ ಶಕ್ತಿ ಕುಸಿದು ಹೋಗದಂತೆ ತಡೆಯಲು ನೀವು ತುರ್ತಾಗಿ ಆಳವಾದಂತಹ ವಿಶ್ರಾಂತಿಗೆ ಆದ್ಯತೆ ನೀಡಬೇಕಾಗುತ್ತದೆ. ಆದಷ್ಟು ಒತ್ತಡದ ಪರಿಸರದಿಂದ ದೂರ ಸರಿಯಬೇಕು ಮತ್ತು ಅತ್ಯಂತ ಶಾಂತಗೊಳಿಸುವ ಕೌಟುಂಬಿಕ ಆಶ್ರಯವನ್ನು ಸೃಷ್ಟಿಸಬೇಕಾಗುತ್ತದೆ ಸ್ನೇಹಿತರೆ. ಇನ್ನು ನಿಮ್ಮ 8ನೆಯ ಮನೆಯ ಮೂಲಕ ರಾಹು ತನ್ನ ವಕ್ರಿ ಪ್ರಯಾಣವನ್ನು ಮುಂದುವರಿಸುವುದರಿಂದ ದೀರ್ಘಕಾಲದ ಆತಂಕ ಮತ್ತು ಮಾನಸಿಕ ಸಂಕಷ್ಟವು ಬಹಳವಾಗಿ ವರ್ಧಿಸಲ್ಪಡುತ್ತದೆ. ಈ ನಡೆಯುತ್ತಿರುವಂತಹ ಸಂಚಾರವು ಹಠಾತ್ ದೈಹಿಕ ಘಟನೆಗಳು ಅಥವಾ ಗುಪ್ತ ಕಾಯಿಲೆಗಳ ಬಗ್ಗೆ ಆಳವಾದಂತಹ ಗೀಳುಗಳನ್ನು ಸೃಷ್ಟಿಸುತ್ತದೆ. ನಿಮ್ಮ ಯೋಗಕ್ಷೇಮದ ಬಗ್ಗೆ ಕೆಟ್ಟದನ್ನು ಯೋಚಿಸುವಂತೆ ಮಾಡಬಹುದು. ಈ ಮಾನಸಿಕ ನೆರಳುಗಳು ನಿಮ್ಮ ಭಾವನಾತ್ಮಕ ನೆಮ್ಮದಿಯನ್ನು ನುಂಗಲು ಬಿಡಬೇಡಿ ಸ್ನೇಹಿತರೆ. ವಾಸ್ತವದಲ್ಲಿ ನಿಮ್ಮನ್ನು ನೆಲೆಗೊಳಿಸಲು ನಿಯಮಿತ ವೈದ್ಯಕೀಯ ತಪಾಸಣೆಗಳನ್ನು ನಿಗದಿಪಡಿಸುವ ಮೂಲಕ ಈ ಆಳವಾದಂತಹ ಆತಂಕವನ್ನು ಎದುರಿಸಿ. ಧ್ಯಾನ ಅಥವಾ ಈಜುವಿಕೆಯಂತಹ ಸೌಮ್ಯವಾದ ಚೈತನ್ಯದಾಯಕ ಅಭ್ಯಾಸಗಳನ್ನು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಸೇರಿಸಿಕೊಳ್ಳಿ. ಹಠಾತ್ ಅನಿರೀಕ್ಷಿತ ವೈದ್ಯಕೀಯ ವಿಪತ್ತುಗಳ ಬಗ್ಗೆ ಚಿಂತಿಸುವುದಕ್ಕಿಂತ ನಿಮ್ಮ ದೇಹವನ್ನು ಘೋಷಿಸುವುದರ ಮೇಲೆ ದೃಢವಾಗಿ ಗಮನ ಹರಿಸಬೇಕಾಗುತ್ತದೆ. ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡಿ ಅತಿಯಾದ ಒತ್ತಡವನ್ನು ತೆಗೆದುಕೊಳ್ಬೇಡಿ. ಇದರಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗಲಿದೆ ಕಟಕ ರಾಶಿಯ ವ್ಯಕ್ತಿಗಳಿಗೆ ಅಂತ ಹೇಳ್ತಾ, ಇನ್ನು ಕುಟುಂಬ ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಸೂರ್ಯನು ನಿಮ್ಮ 1ನೇ ಮನೆಯಲ್ಲಿ ಆಕ್ರಮಿಸಿಕೊಂಡಿರುವುದರಿಂದ ತೀವ್ರವಾದಂತಹ ಅಹಂಕಾರದ ಘರ್ಷಣೆಗಳಿಂದ ಕೌಟುಂಬಿಕ ಸಾಮರಸ್ಯವು ಆಳವಾಗಿ ಬೆದರಿಕೆಗೆ ಒಳಗಾಗುತ್ತದೆ. ಇದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಮ್ಮನ್ನು ಅಸಾಮಾನ್ಯವಾಗಿ ಬಿಗಿದವರನ್ನಾಗಿ ಸ್ನೇಹಿತರೆ ಮತ್ತು ಪ್ರತಿಕ್ರಿಯಾತ್ಮಕವಾಗಿಸುತ್ತದೆ. ಸೂರ್ಯನು ನಿಮ್ಮ ಕುಟುಂಬದ 2ನೇ ಮನೆಗೆ ಸ್ಥಳಾಂತರಗೊಂಡಾಗ ಈ ತೀವ್ರವಾದ ವಾದ ವಿವಾದಗಳು ನಿರ್ದಿಷ್ಟವಾಗಿ ಕೂಡಿಟ್ಟಂತಹ ಸಂಪತ್ತು ಮತ್ತು ಪ್ರಮುಖ ಕುಟುಂಬ ಮೌಲ್ಯಗಳ ಸುತ್ತ ಸುತ್ತುತ್ತವೆ. ನಿಮ್ಮ ಮನೆಯ ಭಾವನಾತ್ಮಕ ಭದ್ರತೆಯನ್ನು ರಕ್ಷಿಸಲು ನೀವು ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಅಹಂಕಾರವನ್ನು ನುಂಗಬೇಕಾಗುತ್ತದೆ. ಇನ್ನು ಕೃತಜ್ಞತಾ, ನಿಮ್ಮ 3ನೇ ಮನೆಯಲ್ಲಿರುವಂತಹ ನೀಚ ಶುಕ್ರನು ಸೌಮ್ಯ ಸಂವಹನವನ್ನು ಪ್ರೋತ್ಸಾಹಿಸುತ್ತಾನೆ. ಸಣ್ಣ ಚೈತನ್ಯದಾಯಕ ಪ್ರವಾಸಗಳು ಅಥವಾ ಬೆಂಬಲ ನೆರೆಯವರೊಂದಿಗೆ ಭೇಟಿಗಳು ಮೂಲಕ ಸಂಘರ್ಷಗಳನ್ನು ಯಶಸ್ವಿಯಾಗಿ ಮಧ್ಯಸ್ಥಿಕೆ ವಹಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಸ್ನೇಹಿತರೆ. ಕೇತುವು ನಿಮ್ಮ 2ನೇ ಮನೆಯಲ್ಲಿ ತನ್ನ ವಕ್ರಿ ಸಂಚಾರವನ್ನು ಮುಂದುವರಿಸುವುದರಿಂದ ನಿಮ್ಮ ಸೇರಿದವರ ಭಾವನೆಯು ಆಳವಾದಂತಹ ಆಂತರಿಕ ಬಿಕ್ಕಟ್ಟನ್ನು ಎದುರಿಸುತ್ತದೆ. ಈ ನಡೆಯುತ್ತಿರುವ ಶಕ್ತಿಯು ಆಳವಾದಂತಹ ಸ್ವಯಂ ಕೀಳರಿಮೆ, ಅಭಾಗಲಬ್ಧ ಭಯ ಮತ್ತು ನಿಮ್ಮ ತಕ್ಷಣದ ಕುಟುಂಬ ಸದಸ್ಯರಿಂದ ಆಧ್ಯಾತ್ಮಿಕ ನಿಲ್ಪತ್ತಿಯನ್ನು ಉಂಟು ಮಾಡಬಹುದು. ಇದಕ್ಕೆ ವಿರುದ್ಧವಾದ ಸಾಕ್ಷಿಗಳಿದ್ದರೂ ನೀವು ಸಂಪೂರ್ಣವಾಗಿ ತಪ್ಪಾಗಿ ಅರ್ಥೈಸಲ್ಪಟ್ಟಿದ್ದೀರಿ ಅಥವಾ ಆರ್ಥಿಕವಾಗಿ ಅಸುರಕ್ಷಿತವಾಗಿದ್ದೀರಿ ಎಂದು ನಿಮಗನಿಸಬಹುದು ಸ್ನೇಹಿತರೆ. ಈ ಏಕಾಂತದ ಅಭದ್ರತೆಗಳ ದಾಳಿ ಮಾಡಿದಾಗ ನಿಮ್ಮನ್ನು ನೀವು ಪ್ರತ್ಯೇಕಿಸಿಕೊಳ್ಳಬೇಡಿ. ಬದಲಾಗಿ ನಿಮ್ಮ ಭಯದ ಬಗ್ಗೆ ಪಾರದರ್ಶಕವಾದ ಶಾಂತವಾದ ಸಂವಹನವನ್ನು ಅಭ್ಯಾಸ ಮಾಡಿ. ಕೌಟುಂಬಿಕ ದಿನಚರಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಮತ್ತು ಒಟ್ಟಿಗೆ ಊಟ ಮಾಡಲು ಆಯ್ಕೆ ಮಾಡಿಕೊಳ್ಳುವಂತಹ ಮೂಲಕ ನೀವು ಬೆಂಬಲಿಸುತ್ತಿರುವಂತಹ ಭಾವನಾತ್ಮಕ ಉಷ್ಣತೆ ಮತ್ತು ಭದ್ರತೆಯನ್ನು ನೀವು ಸ್ನೇಹಿತರೆ ಅಪಾಸ್ಯವಾಗಿ ಮರುನಿರ್ಮಾಣ ಮಾಡಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಕುಟುಂಬದಲ್ಲಿ ಯಾವುದೇ ಮನಸ್ತಾಪಗಳನ್ನು ಇಟ್ಕೊಳ್ಬೇಡಿ, ಅಲ್ಲಿಗಲ್ಲೇ ಬಗೆಹರಿಸಿಕೊಳ್ಳಿ. ಯಾಕಂದರೆ ಗ್ರಹಗಳ ಸಂಚಾರದ ಸಮಯದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು, ಮನಸ್ತಾಪಗಳು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತದೆ ಅಂತ ಹೇಳ್ತಾ ಸ್ನೇಹಿತರೆ, ಜೊತೆಗೆ ಈ ದಿನದಿಂದ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದರೆ, ಪುಟ್ಟದಾಗಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಅಸ್ತವ್ಯಸ್ತವಾಗಿರುವಂತಹ ಮತ್ತು ಆಯಾಸಕರವಾದಂತಹ ಶೈಕ್ಷಣಿಕ ತಿಂಗಳನ್ನು ಅನುಭವಿಸುತ್ತಾರೆ ಮುಂದಿನ ದಿನಗಳು. ಬುಧನು ಆಕ್ರಮಣ ಚಲನೆಯು ನಿಮ್ಮ 12ನೇ ಮನೆಯಿಂದ 1ನೇ ಮತ್ತು 2ನೇ ಮನೆಗಳಿಗೆ ಸಾಗುವುದು ನಿಮ್ಮ ಮಾನಸಿಕ ಗಮನವನ್ನು ಛಿದ್ರಗೊಳಿಸುತ್ತದೆ. ವಿದೇಶಿ ಅಧ್ಯಯನಗಳಿಗೆ ಸಂಬಂಧಿಸಿದ ಹಠಾತ್ ಖರ್ಚುಗಳನ್ನು ಅಥವಾ ನಿಮ್ಮ ಪ್ರಾಧ್ಯಾಪಕರೊಂದಿಗೆ ಗೊಂದಲಮಯ ತಪ್ಪು ತಿಳುವಳಿಕೆಗಳನ್ನು ತರಬಹುದು. ಮುಂಬರುವಂತಹ ಗಡುವುಗಳು ಮತ್ತು ಚದುರಿದ ಆಲೋಚನೆಗಳಿಂದ ನೀವು ಅಭಿಭೂತರಾಗುವ ಸಾಧ್ಯತೆ ಇದೆ. ಆದಾಗ್ಯೂ ನಿಮ್ಮ 8ನೇ ಮನೆಯಲ್ಲಿರುವ ನೀಚ ಶುಕ್ರನು ಸೃಜನಶೀಲ ಬರವಣಿಗೆ
ಮತ್ತು ಕಲಾತ್ಮಕ ಕೌಶಲ್ಯಗಳಿಗೆ ಸಣ್ಣ ಆದರೆ ಸಹಾಯಕವಾದಂತಹ ಉತ್ತೇಜನವನ್ನು ಒದಗಿಸುತ್ತದೆ. ಮುಂದಿನ ದಿನಗಳು ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ. ಈ ಸಮಯದಲ್ಲಿ ಗ್ರಹಗಳ ಸಂಚಾರದಿಂದ ಹತ್ತಿರದ ಕಡೆ ಗಮನ ಕೊಡುವುದಕ್ಕೂ ಸಾಧ್ಯವಾಗುವುದಿಲ್ಲ. ಸೊ ಹಾಗಾಗಿ ಅಡಚಣೆಗಳೆಲ್ಲ ನಿವಾರಣೆಯಾಗಬೇಕು ಅಂದರೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಶನಿ. ನಿಮ್ಮ ಅದೃಷ್ಟದಲ್ಲಿ ನಡೆಯುತ್ತಿರುವಂತಹ ವಿಳಂಬಗಳನ್ನು ಸರಾಗಗೊಳಿಸಲು ಶನಿವಾರದಂದು ಶಿವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಆಹಾರವನ್ನು ನೀಡಿ ಮತ್ತು ಹಣಕಾಸು ಮತ್ತು ಶೈಕ್ಷಣಿಕ ಹಿನ್ನಡೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ. ಈ ಒಂದು ಪರಿಹಾರವನ್ನು ಮಾಡಿ ವಿದ್ಯಾರ್ಥಿಗಳು. ಇನ್ನು ಸೂರ್ಯ ತೀವ್ರವಾದ ಅಹಂಕಾರದ ಸಂಘರ್ಷಗಳನ್ನು ತಣಿಸಲು ಮತ್ತು ನಿಮ್ಮ ಚೈತನ್ಯವನ್ನು ರಕ್ಷಿಸಲು ಸ್ನೇಹಿತರೆ, ಪ್ರತಿ ಭಾನುವಾರ ಸೂರ್ಯೋದಯದ ಸಮಯದಲ್ಲಿ ಸೂರ್ಯದೇವರಿಗೆ ಅಗ್ರವನ್ನು ನೀಡಿ ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡಿ ಮತ್ತು ಸಂಪತ್ತಿನ ಬಗ್ಗೆ ವಿನಾಶಕಾರಿ ಕುಟುಂಬ ವಾದ ವಿವಾದಗಳನ್ನು ತಡೆಯಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಇನ್ನು ಗುರು ತೀವ್ರವಾದ ವೈಯಕ್ತಿಕ ಅಡಚಣೆಗಳನ್ನು ನ್ಯಾವಿಗೇಟ್ ಮಾಡಲು ಗುರುವಾರದಂದು ದಕ್ಷಿಣಾಮೂರ್ತಿ ಸ್ವಾಮಿಯನ್ನು ಪೂಜಿಸಿ ಅರಿಶಿಣ ಮತ್ತು ಕಡಲೆಬೇಳೆಯನ್ನು ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ದಾನ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಟಕ ರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.